Hello everyone, welcome to Sanmargaha classes. Let us see question number 22 of chapter Force and Pressure. Explain an experiment to show that the pressure of liquids depends on their densities. ಹಾಗಿದ್ರೆ pressure of liquids depend on their densities ಅನ್ನೋದು ನಮಗೆ ಗೊತ್ತು. If density of the liquid varies, its pressure also varies at same depth. If we consider same depth for alcohol and milk ಮತ್ತೆ alcohol ಅನ್ನ ಕನ್ಸಿಡರ್ ಮಾಡಿದ್ರೆ ಮಿಲ್ಕ್ ಹ್ಯಾವಿಂಗ್ ಮೋರ್ ಡೆನ್ಸಿಟಿ ದ್ಯಾನ್ alcohol. ಈಗ ನಾವು ಒಂದು ಆಬ್ಜೆಕ್ಟ್ ಅನ್ನ ಒಂದು ಬಾಟಲ್ ಮಧ್ಯದಲ್ಲಿ ಇಟ್ಟಿದೀವಿ ಅಥವಾ ಬಾಟಮ್ ಅಲ್ಲಿ ಇಟ್ಟಿದೀವಿ ಅಂತ ಇಟ್ಕೊಳ್ಳಿ. ದಟ್ ಮಿಲ್ಕ್ ಇಂದ ಎಕ್ಸ್ಪೀರಿಯನ್ಸ್ ಆಗೋ ಪ್ರೆಷರ್ ಏನಿರುತ್ತೆ ಇಟ್ ವಿಲ್ ಬಿ ಹೈಯರ್ ದ್ಯಾನ್ ದಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಆಲ್ಕೋಹಾಲ್. ಸೊ ನಾವ್ ಇದನ್ನೇ ಎಕ್ಸ್ಪೆರಿಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋಣ. ಆನ್ಸರ್: Tube A consists of milk and tube B consists of alcohol. Balloon attached to tube A is bigger in size than the balloon attached in tube B because density of milk is more than density of alcohol. See, this is milk, this one is alcohol. ಎರಡನ್ನು ಸೇಮ್ ಅಮೌಂಟ್ ಅಲ್ಲಿ ತಗೊಂಡಿದ್ದಾರೆ, ಸೇಮ್ ಡೆಪ್ತ್ ಅಲ್ಲಿ ಏನ್ ಮಾಡಿದ್ದಾರೆ, ಒಂದು ಟ್ಯೂಬ್ ಅನ್ನ ಇನ್ಸರ್ಟ್ ಮಾಡಿ ಅದನ್ನ ಬಲೂನಿಗೆ ಕನೆಕ್ಟ್ ಮಾಡಿದ್ದಾರೆ. ಈಗ ಈ ಮಿಲ್ಕ್ ಇಂದ ಎಕ್ಸರ್ಟ್ ಆಗ್ತಾ ಇರೋ ಪ್ರೆಷರ್ ಜಾಸ್ತಿ ಇದೆ, ಸೊ ಬಲೂನ್ ಜಾಸ್ತಿ ಉಬ್ಬಿದೆ. ಬಟ್ ಆಲ್ಕೋಹಾಲ್ ಇಲ್ಲಿ ಏನಾಗ್ತಾ ಇದೆ, ಡೆನ್ಸಿಟಿ ಮಿಲ್ಕ್ ಗಿಂತ ಕಡಿಮೆ ಇದೆ. ಹಾಗಾಗಿ ಏನಾಗುತ್ತೆ, ಬಲೂನ್ ಅಟ್ಯಾಚ್ ಟು alcohol is smaller than balloon attached to milk ಅಂತ ಹೇಳಿರ್ತೀವಿ. This experiment explains the pressure of liquids depends on their densities ಅಂತ ಹೇಳುತ್ತೆ. ಅಥವಾ ರಿವರ್ ಅಲ್ಲಿ ಸ್ವಿಮ್ ಮಾಡಿದವರು ಓಷನ್ ಅಲ್ಲಿ ಸ್ವಿಮ್ ಮಾಡ್ತೀರಿ ಅಂದ್ರೆ ಯು ಎಕ್ಸ್ಪೀರಿಯನ್ಸ್ ಡಿಫರೆಂಟ್ ಪ್ರೆಷರ್ ಇವನ್ ಇಫ್ ದ ಡೆಪ್ತ್ ಇಸ್ ಸೇಮ್. ಎರಡು ಕಡೆ ನೀವು ಸೇಮ್ ಲೆವೆಲ್ ಅಲ್ಲಿ, ಇಲ್ಲಿ ರಿವರ್ ಇದೆ, ಈ ಕಡೆ ಓಷನ್ ಇದೆ ಅಂತ ಇಟ್ಕೊಳ್ಳಿ. ಇವನ್ ದೋ ಯು ಸ್ವಿಮ್ ಇನ್ ಸೇಮ್ ಡೆಪ್ತ್, ಒಂದೇ ಡೆಪ್ತ್ ಅಲ್ಲಿ ನೀವು ಸ್ವಿಮ್ ಮಾಡಿದ್ರು ಇಲ್ಲಿ ಬರ್ತಾ ಇರೋ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕೆ? ಬಿಕಾಸ್ ಡೆನ್ಸಿಟಿ ಆಫ್ ಸಿ ವಾಟರ್ ಇಸ್ ಮೋರ್ ದ್ಯಾನ್ ಡೆನ್ಸಿಟಿ ಆಫ್ ರಿವರ್ ವಾಟರ್. ಈ ರೀತಿ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಬಟ್ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇಂದ ಮಾಡಿ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಯೂಸ್ ದಿಸ್ experiment. Thank you.